ಬಳ್ಳೂರು ಗ್ರಾಮ ಪಂಚಾಯಿತಿಯ ನೂತನ ಉಪಾಧ್ಯಕ್ಷರಾಗಿ ಬಳ್ಳೂರು ವಸಂತ್ರವರು ಅವಿರೋಧ ಆಯ್ಕೆ. ಆನೇಕಲ್ ತಾಲೂಕಿನ ಬಳ್ಳೂರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಉಪ ಚುನಾವಣೆಯಲ್ಲಿ ಬಳ್ಳೂರು ವಸಂತ್ರವರು ನೂತನ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಗೊಂಡರು. ಇನ್ನು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು, ಸ್ಥಳೀಯ ಮುಖಂಡರುಗಳು ಹಾಗೂ ಗ್ರಾಮಸ್ಥರು ಬಳ್ಳೂರು ಗ್ರಾಮ ಪಂಚಾಯಿತಿಯ ನೂತನ ಉಪಾಧ್ಯಕ್ಷರಾದ ಬಳ್ಳೂರು ವಸಂತ್ರವರಿಗೆ ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಶುಭ ಕೋರಿದರು. ತೂಕ ಉತ್ಕೊಂಡಿರ ಇದು ನನ್ನ ಮೇಲೆ ನಂಬಿಕೆ ಇಟ್ಟು ವಿಶ್ವಾಸವನ್ನಿಟ್ಟು ಬಳ್ಳೂರಿನ 22 ಸದಸ್ಯರು ಹಾಗೂ ನನ್ನೆಲ್ಲ ಯುವಕ ಮಿತ್ರರು, ಹಿರಿಯರು, ಅಕ್ಕ ತಂಗಿರು ಎಲ್ಲರೂ ಸಹ ಒಂದು ಸಹಕಾರವನ್ನು ಕೊಟ್ಟು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಆ ಒಂದು ಏನು ನಮಗೆ ಅಭ್ಯರ್ಥಿಯನ್ನಾಗಿ ಇವತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಕುಳಿಸಿದ್ದಾರೆ. ಆ ಒಂದು ಹುದ್ದೆಗೆ ನಾನು ಚ್ಯುತಿ ಬರೆದಾಗೆ ಎಲ್ಲ ರೀತಿಯಲ್ಲೂ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತೇನೆ. ಶ್ರದ್ಧಾಪೂರ್ವಕವಾಗಿ ಕೆಲಸವನ್ನು ಮಾಡ್ತೀನಿ. ಭೇದ ಭಾವ ಇಲ್ಲದ ಕೆಲಸ ಮಾಡ್ತೀನಿ. ನನ್ನ ಕೈಯಲ್ಲಿ ಆಗಿದ್ದ ಮಟ್ಟಿಗೆ 3 ತಿಂಗಳು 4 ತಿಂಗಳು ಅಧಿಕಾರ ಇದೆ. ಆ 4 ತಿಂಗಳೊಳಗಡೆ ಕೆಲವೆಲ್ಲ ಸಾಧನೆಗಳನ್ನು ಮಾಡಿ ಒಂದು ನನ್ನ ಅಧಿಕಾರಿ ಅವಧಿಗೆ ಅಂತ್ಯವನ್ನು ಆಡಲಿಕ್ಕೆ ನಾನು ಬಯಸ್ತೇನೆ. ಜನರಿಗೆ ಒಳ್ಳೆ ರೀತಿಯಲ್ಲಿ ನಡ್ಕೊಳ್ಳೋಕ್ಕೆ ನಾನು ನಿಮ್ಮ ವಾಹಿನಿಯ ಸಹಕಾರವನ್ನು ನಾನು ಕೋರಲಿಕ್ಕೆ ಇಚ್ಛೆ ಪಡ್ತೇನೆ. ಸರ್ ಆದರೆ ನಮ್ಮಂಥ ಸರ್ ನಾವು ಯಾರೋ ಒಬ್ಬರೋ ಇಬ್ಬರು ಎಲೆಕ್ಷನ್ ನಿಲ್ತಾರೆ ಗ್ರೇಟರ್ ಬೆಂಗಳೂರು. ಆದರೆ ನನ್ನ ಅನಿಸಿಕೆ ಪಂಚಾಯಿತಿಯಾಗಿ ಇದ್ದರೆ ಏನು ಅಂಬೇಡ್ಕರ್ ಅವರು ಒಂದು ಸಂವಿಧಾನವನ್ನು ಕೊಟ್ಟಿದ್ದಾರೆ, ಅದರ ಪ್ರಕಾರವಾಗಿ ಸಣ್ಣ ಸಮುದಾಯದವರು ಸಹ ಒಂದು ಪಂಚಾಯಿತಿ ಸದಸ್ಯರಾಗ್ಬೋದು. ಈ ಒಂದು ಭಾರತದ ಪ್ರಜಾಪ್ರಭುತ್ವದಲ್ಲಿ ಇದೊಂದೇ ಇರೋದು. ಅದರಿಂದ ಗ್ರೇಟರ್ ಬೆಂಗಳೂರಿಗಿಂತ ಪಂಚಾಯಿತಿನೇ ಇದ್ದರೆ ತುಂಬ ಅನುಕೂಲ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಯಾಕಂದರೆ ಗ್ರೇಟರ್ ಬೆಂಗಳೂರಲ್ಲಿ ಒಬ್ಬ ಸದಸ್ಯರು ಇರ್ತಾರೆ. ಅವರು ಈಗ ಇಲ್ಲಿ ಒಂದು ಊರಲ್ಲಿ 12 ಜನ ಸದಸ್ಯರು ಇರ್ತಾರೆ. ಕೇಳೋಕ್ಕೆ ಕೆಲಸ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಒಬ್ಬ BBMP ಕಾರ್ಪೊರೇಟ್ರನ್ನ ನಾವು ಬೊಮ್ಮನಹಳ್ಳಿಲಿ ಹೋಗಿ ಇಟ್ಕೊಂಬರ್ಬೇಕು, ಒಬ್ಬ ಆಫೀಸರ್ನ ಬೊಮ್ಮನಹಳ್ಳಿಲಿ ಇಟ್ಕೊಂಬರ್ಬೇಕು. ಇವತ್ತು ಆಫೀಸರ್ ನಮ್ಮೂರಿಗೆ ಬರ್ತಾ ಇದ್ದಾರೆ. ಇದೆಲ್ಲ ಸ್ವಲ್ಪ ತೊಂದರೆ ಆಗುತ್ತೆ. ಇದು ನನ್ನ ವೈಯಕ್ತಿಕ ಅನಿಸಿಕೆ. ಇದ್ದರೆ ಸ್ವಲ್ಪ ಸಣ್ಣ ಸಮುದಾಯದವರು ಸಹ ಒಬ್ಬ ಸದಸ್ಯರಾಗಿ ಅಧ್ಯಕ್ಷರಾಗಿರೋಂಥ ಉದಾಹರಣೆಗಳು ನೂರಾರಿದೆ. ಅದಕ್ಕೆಲ್ಲ ಒಂದು ರೀತಿ ಖುಷಿ ಆಗುತ್ತೆ. ಅದರಿಂದ ನನ್ನ ಅನಿಸಿಕೆ ಪಂಚಾಯಿತಿಯಾಗಿ ಮುಂದುವರೆದ್ರೆ ತುಂಬ ಒಳ್ಳೆಯದು ಅಂತ. ಆದರೆ BJP ಡಬಲ್ ಸ್ಟ್ಯಾಂಡರ್ಡು. ಒಂದು ಕಡೆ ಏನು ಗ್ರೇಟರ್ ಬೆಂಗಳೂರಿನ ನಿಮ್ಮ ನಾಯಕರುಗಳೇ ಸ್ವಾಗತ ಮಾಡ್ತಾರೆ, ನೀವುಗಳು ವಿರೋಧ ಮಾಡ್ತೀರಾ. ಯಾಕೆ ಈ ಡಬಲ್ ಸ್ಟ್ಯಾಂಡರ್ಡ್? ನಾನು ವಿರೋಧ ಮಾಡ್ತಾ ಇಲ್ಲ, ಆದರೆ ಒಳ್ಳೆಯದು ಅಂತ ಹೇಳ್ತಾ ಇದ್ದೀನಿ. ಸರ್ಕಾರ ನಿರ್ಣಯಕ್ಕೆ ನಾವೆಲ್ಲರೂ ತಲೆಬಾಗಬೇಕಾಗುತ್ತೆ. ಯಾಕಂದರೆ ಸರ್ಕಾರ ಏನು ನಿರ್ಣಯ ತೆಗೆದುಕೊಳ್ಳುತ್ತೆ ಅದಕ್ಕೆ ಪಂಚಾಯಿತಿ ಸಹ
ಬದ್ಧವಾಗಿರುತ್ತೆ. ಆ ನಿಟ್ಟಿನಲ್ಲಿ ಸರ್ಕಾರ ಏನೇ ತಗೊಳ್ಳಿ, ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ ಸಣ್ಣ ಪುಟ್ಟ ಸಮುದಾಯಕ್ಕೂ ಒಂದು ಅವಕಾಶ ಸಿಗುವಂಥ ಒಂದು ಏನಾದರೂ ಇದ್ದರೆ ಅದು ಪಂಚಾಯತಿಗಳಿಂದ ಮಾತ್ರ ಸಾಧ್ಯ. ನೀವು ಪತ್ರಕರ್ತರೆಲ್ಲ ನೋಡಿದ್ದೀರಾ, ಸಣ್ಣ ಸಮುದಾಯದ ಅಧ್ಯಕ್ಷರುಗಳಾಗಿದ್ದಾರೆ, BBMP ಕಾರ್ಪೊರೇಟರ್ಗಳಾಗಿದ್ದಾರೆ. ಬಟ್ ಎಲ್ಲರಿಗೂ ಅವಕಾಶ ಸಿಗಲ್ಲ. ಪಂಚಾಯತಿಲಿ 12ರಿಂದ 20 ಜನ 25 ಜನ ಮೆಂಬರ್ಸ್ ಆಗ್ಬೋದು. ಕಾರ್ಪೊರೇಟರ್ ಆದರೆ ಒಂದೇ ಮೆಂಬರ್ 25,000. ಇದನ್ನೇ ಗಟ್ಟಿಯಾಗಿ ಹೇಳ್ಬೋದಲ್ವಾ, ಎಲ್ಲ ಕಡೆನೂ ಹೇಳ್ಬೋದು. ಮತ್ತೆ ಏನಂತಂದ್ರೆ ಇದು ಬೆಂಗಳೂರು ಹೊರವಲಯದಲ್ಲಿ ಇರ್ತಕ್ಕಂಥದ್ದು, ಗಡಿ ಭಾಗದಲ್ಲಿ ಇರ್ತಕ್ಕಂಥದ್ದು, ಅದರ ಅವಶ್ಯಕತೆ ನಮಗಿಲ್ಲ ಅಂತಾನೆ ಹೇಳ್ಬೋದಲ್ಲ ಸರ್. ನಾವು ನಮ್ಮ ಭಾಗದಲ್ಲಿ ಮೀಟಿಂಗ್ ಮಾಡಿದಾಗ ನಾವು ಘಂಟಾಘೋಷವಾಗಿ ಸುಮಾರು 12ರಿಂದ 13 ಪಂಚಾಯತಿಯವರು ಹೇಳಿದ್ದೀವಿ ನಮಗೆ ಪಂಚಾಯತಿನ ಇರಲಿ ಅಂತೇಳಿ ನಾವು ಹೇಳಿದ್ದೀವಿ. ಆಲ್ರೆಡಿ ನಮ್ಮ ಹೈಕಮಾಂಡ್ಗೆ ನಮ್ಮನ್ನು ಕರೆದು ಮೀಟಿಂಗ್ ಮಾಡಿದಾಗ ನಮ್ಮದ ಒಂದು ಪಕ್ಷದ ಸಭೆಗಳಲ್ಲಿ ನಾವು ಯಾರಿಗೆ ಮನವರಿಕೆ ಮಾಡಬೇಕು ಅವ್ರಿಗೆಲ್ಲ ಮನವರಿಕೆ ಮಾಡಿಕೊಟ್ಟಿದ್ದೀವಿ ಸರ್. ಸರ್, ಇಲ್ಲಿನ ಸವಾಲುಗಳು ಹೇಗೆ ಸ್ವೀಕರಿಸ್ತೀರಾ ಮತ್ತು ಅವುಗಳನ್ನ ಹೇಗೆ ನಿಭಾಯಿಸ್ತೀರಾ? ಸರ್, ಇಲ್ಲಿ ಸವಾಲುಗಳು ತುಂಬಾ ಇದೆ. ಆದರೆ ಅದೇ ರೀತಿಯಾಗಿ ಹಿಂದೆ ಬಂದಂಥವರೆಲ್ಲ ಕೆಲಸಗಳು ಮಾಡ್ಕೊಂಬಂದಿದ್ದಾರೆ. ಅವ್ರು ಕೊಟ್ಟ ದಾರಿನಲ್ಲಿ ನಾವು ಹೋಗ್ತಾ ಇದ್ದೀವಿ ಸರ್. ಅದರಲ್ಲಿ ಏನು ವ್ಯತ್ಯಾಸ ಇಲ್ಲ. ನಾವೇನೋ ಹೊಸದಾಗಿ ಏನೋ ಮಾಡ್ತೀವಿ ಅನ್ನೋ ಬದಲು ಜನರಿಗೆ ಒಳ್ಳೆಯದನ್ನು ಸಣ್ಣ ಪುಟ್ಟದಾಗಾದರೂ ಮಾಡಬೇಕು ಅನ್ನೋದು ನನ್ನ ಇಚ್ಛೆ ಸರ್. ವಿಶೇಷವಾಗಿ ನಮ್ಮ ಬಳ್ಳೂರು ಗ್ರಾಮ ಪಂಚಾಯಿತಿಯಲ್ಲಿ ಉಪಾಧ್ಯಕ್ಷರ ಚುನಾವಣೆ ನಡೆದಿದ್ದು, ನನ್ನ ಆತ್ಮೀಯರು, ನನ್ನ ದೋಸ್ತುಗಳಾದಂಥ ಶ್ರೀಯುತ ವಸಂತರವರು ಅವಿರೋಧವಾಗಿ ಉಪಾಧ್ಯಕ್ಷರಾಗಿ ನಮ್ಮ ಬಳ್ಳೂರು ಗ್ರಾಮ ಪಂಚಾಯಿತಿಗೆ ಆಯ್ಕೆಯಾಗಿದ್ದಾರೆ. ಅವರಿಗೆ ಮೊದಲನೇದಾಗಿ ನಮ್ಮ ಪಂಚಾಯಿತಿ ಮತ್ತು ಊರಿನ ಮುಖಂಡರು, ನಮ್ಮ ಇಡೀ ಪಂಚಾಯಿತಿಯ ಮುಖಂಡರುಗಳ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಅವರು ಒಳ್ಳೆಯ ರೀತಿಯ ಕೆಲಸಗಳನ್ನು ಮಾಡಲಿ, ಜನರ ಬಳಿ ಏನು ನಮ್ಮ ಮತದಾರರಿದ್ದಾರೆ, ನಮ್ಮ ಜನರಿದ್ದಾರೆ, ಅವರ ಬಳಿ ಹೋಗಿ ಅವರಿಗೆ ಆತ್ಮೀಯವಾಗಿ ಅವರ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಅನುವು ಮಾಡಲಿ, ಅವರು ಹೆಚ್ಚಿನ ರೀತಿ ಕೆಲಸವನ್ನು ಮಾಡಲಿ ಅಂತೇಳಿ ಅವ್ರನ್ನ ಕೇಳ್ಕೊಳ್ತಾ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ.